ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎಲ್ಲಾರು ಹೇಗಿದ್ರಿ? ಆರಾಮಾಗಿದ್ರ? ನಾನು ಕೂಡ ಆರಾಮಾಗಿದ್ದೀನಿ. ಇವಾಗ ನಾ ಈ ಸೀಸನ್ ಬರುವಂತ ನುಗ್ಗೆಕಾಯಿ ಫ್ರೈ ಮಾಡ್ತಾನೆ ತೋರಿಸ್ತಾ ಇದೀನಿ, ಬನ್ನಿ ನೋಡೋಣ. ನೋಡಿ, ಮೊದಲಿಗೆ ಒಂದು ಪಾತ್ರೆಗೆ ನೀರ್ ಹಾಕೊಂಡಿದ್ದೀನಿ. ನೋಡಿ, ಇಷ್ಟು ನೀರ್ ಹಾಕೊಂಡಿದ್ರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು. ಈ ಚಿಕ್ಕ ಸ್ಪೂನ್ ಒಂದ್ ಸ್ಪೂನ್ ಹಾಕೊಂಡಿದೀನಿ ಉಪ್ಪುನ. ನೀವು ದೊಡ್ಡ ಸ್ಪೂನ್ ಇದ್ರೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು. ನಂತರ ಈ ನುಗ್ಗೆಕಾಯಿನ ಮೇಲ್ಗಡೆ ಸಿಪ್ಪನೆಲ್ಲ ಗೀರ್ಕೊಂಡು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮೇಲ್ಗಡೆ ಸಿಪ್ಪನೆಲ್ಲ ತೆಗೆದಿದ್ದೀನಿ. ಅದನ್ನೆಲ್ಲ ಇದಕ್ಕೆ ಹಾಕೊಂತೀನಿ. ಇದು ಪಾರಮ್ ನುಗ್ಗೆಕಾಯಿ ಇದು. ನೋಡಿ, ಸ್ವಲ್ಪ ದಪ್ಪನ ಬರ್ತಿದೆ ಪಾರಮ್ ನುಗ್ಗೆಕಾಯಿ. ನೀವು ನಾಟಿ ನುಗ್ಗೆಕಾಯಿ ತಗೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಎಳೆದಾಗಿರುತ್ತೆ. ನೋಡಿ, ಎಷ್ಟು ಎಲ್ಲಾನು ನೀರಿಗೆ ಹಾಕೊಂಡಿದೀನಿ. ಇವಾಗ ಇದನ್ನ ಮುಚ್ಚಿ ಬೇಯಿಸ್ಕೊಂಡ್ ಬರ್ತೀನಿ. ನೋಡಿ, ಇದನ್ನ ನುಗ್ಗೆಕಾಯಿನ ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸ್ಕೊಂಡ್ ಬಂದಿದ್ದೀನಿ. ನೋಡಿ, ಇಷ್ಟು ನುಗ್ಗೆಕಾಯಿ ಇದನ್ನ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡೋಣ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ತೀರಾ ಮೆತ್ತಗಾಗುವಾಗೇನು ಬೇಯಿಸ್ಕೊಳ್ಳೋದು ಬೇಡ. ಸ್ವಲ್ಪ 50-60% ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಮತ್ತೆ ಆಮ್ಯಾಗ ಕೂಡ ಬೇಯ್ಬೇಕಲ್ವಾ, ಫ್ರೈ ಅಲ್ಲಿ ಕೂಡ ಬೇಯುತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನೆಲ್ಲ ಒಂದ್ ಪ್ಲೇಟ್ಗೆ ತಕೊಳ್ಳೋಣ. ಇವಾಗ ಇದಕ್ಕೆ ಒಂದ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಕುಟಾಣಿ ತಗೊಂಡಿದೀನಿ. ಅದಕ್ಕೆ ಒಂದ್ 4 ಬೆಳ್ಳುಳ್ಳಿ ಹೆಸರು ತಗೊಂಡಿದೀನಿ. ನಂತರ ಇದಕ್ಕೆ ಒಂದ್ ಸ್ವಲ್ಪ ಅಷ್ಟು ಶುಂಠಿ ಹಾಕೊಂತ ಇದೀನಿ. ಸ್ವಲ್ಪ ಅಷ್ಟು ಆದ್ರೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಸ್ವಲ್ಪನೇ ತಗೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ನು ಕೂಡ ಚೆನ್ನಾಗಿ ಈ ತರ ಕುಟ್ಕೋಬೇಕು. ನೀವು ಬೇಡ ಅಂದ್ರೆ ಮಿಕ್ಸರ್ ಅಲ್ಲಿ ಕೂಡ ಹಾಕೋಬಹುದು. ಈ ತರ ಕುಟ್ಕೊಂಡು ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಕುಟ್ಕೊಂಡ್ರೆ ಸಾಕು. ಇದನ್ನ ಜಾಸ್ತಿ ಸಣ್ಣ ಆಗ್ಬೇಕಂತೇನಿಲ್ಲ. ಈ ತರ ತರಿ ಆಗಿದ್ರೇನೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಕಾಣ್ತಿದೆ, ಇಷ್ಟ ಆದ್ರೆ ಸಾಕು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದ್ ಪಾತ್ರೆ ಇಟ್ಕೊಂಡಿದೀನಿ ಕಾಯೋದಕ್ಕೆ. ಅದಕ್ಕೆ ಎಣ್ಣೆ ಹಾಕೊಂತೀನಿ. ನೋಡಿ, ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು. ಫ್ರೈ ಮಾಡ್ಕೊಂತಿದೀವಲ್ಲ ಅಷ್ಟ ಸ್ವಲ್ಪ ಆದ್ರೆ ಸಾಕು. ನಂತರ ಎಣ್ಣೆ ಕಾದ ನಂತರ ಇದಕ್ಕೆ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತಿದೀನಿ. ನೋಡಿ, ಜೀರಿಗೆ ಚಟಪಟ ಅಂದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಂತ ಒಂದು ಈರುಳ್ಳಿನ ಹಾಕೊಂತೀನಿ. ನೋಡಿ, ಈ ತರ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಇದನ್ನೆಲ್ಲಾನು ಹಸಿ ವಾಸನೆ ಹೋಗೋರ್ಗು ನೀಟಾಗಿ ಎಲ್ಲಾನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಫ್ರೈ ಮಾಡ್ಕೊಂಡ್ರೆ ಹಸಿ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಉಪ್ಪು ಹಾಕೊಂತ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾವು ಈಗ ಅಲ್ಲೇನು ನುಗ್ಗೆಕಾಯಿ ಬೇಯಿಸ್ಕೊಳ್ಳೋ ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪನೇ ನೋಡ್ಕೊಂಡು ಹಾಕೊಳ್ಳಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಂತ ಒಂದ್ ಟೊಮೊಟೊನ ಹಾಕೊಂತ ಇದೀನಿ. ಟೊಮೊಟೊ ಆದಷ್ಟು ಮೆತ್ತಿಗೆ ಇರೋಂತ ಟೊಮೊಟೊ ತಗೊಳ್ಳಿ, ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಮೆತ್ತಗಾಗಬೇಕು, ಆತರ ಇದನ್ನ ಬೇಯಿಸ್ಕೋಬೇಕು. ಟೊಮೊಟೊ ಬೆಂದ್ರೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕೋಬೇಕು. ಅದಾದ ನಂತರ ಇದಕ್ಕೆ ಆವಾಗ್ಲೇ ಕುಟ್ಕೊಂಡಿದ್ವಲ್ಲ ಮಸಾಲಾನ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಅದನ್ನ ಇದಕ್ಕೆ ಹಾಕೊಂತೀನಿ. ಎಲ್ಲಾ ಮಸಾಲಾನು ಇದಕ್ಕೆ ಹಾಕೋಬೇಕು. ನೋಡಿ, ನಂತರ ಇದಕ್ಕೆ ಅಚ್ಕಾರದ ಪೌಡರ್ ಹಾಕೊಂತ ಇದೀನಿ. ಒಂದ್ 2 ಸ್ಪೂನ್ ಅಷ್ಟು ಅಚ್ಕಾರ ಪೌಡರ್ ಹಾಕೊಂತೀನಿ. ನೀವು ನೋಡ್ಕೊಂಡು ಖಾರ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಈರುಳ್ಳಿ ಜೊತೆ ಮತ್ತೆ ಟೊಮೊಟೊ ಜೊತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆತರ ಎಲ್ಲಾನು ಮಸಾಲಾ ಮಿಕ್ಸ್ ಆಗ್ಬೇಕು. ಆತರ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು. ನೋಡಿ, ಇದನ್ನೆಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಇದು ಮೆತ್ತಗಾತಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡರ್ ಹಾಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಡ ಅಂದ್ರೆ ಸಾಂಬಾರ್ ಮಸಾಲ ಪೌಡರ್ ಹಾಕೋಬಹುದು, ಅಥವಾ ಗರಂ ಮಸಾಲ ಪೌಡರ್ ಕೂಡ ಹಾಕೋಬಹುದು. ನಾನು ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಪೌಡರ್ ಹಾಕೊಂಡಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡ್ರಂತ ನುಗ್ಗೆಕಾಯಿನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಎಲ್ಲ ನುಗ್ಗೆಕಾಯಿನ ಇದಕ್ಕೆ ಹಾಕೊಂತೀನಿ. ನೋಡಿ, ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಈ ನುಗ್ಗೆಕಾಯಿ ಜೊತೆ ಮಸಾಲೆ ಎಲ್ಲ ಮಿಕ್ಸ್ ಆಗೋಗಿದ್ನ ನೀಟಾಗೆಲ್ಲನು ಮಿಕ್ಸ್ ಮಾಡ್ಕೋಬೇಕು ಈ ತರ ನೋಡಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಅವಾಗ್ಲೇ ಬೇಯಿಸಿಟ್ಕೊಂಡಿದ್ವಲ್ಲ ನೀರು, ಇನ್ನು ಸ್ವಲ್ಪ ನೀರ್ ಇರ್ತೈತಲ್ಲ ಅದನ್ನೇ ಇದಕ್ಕೆ ಸ್ವಲ್ಪ ಹಾಕೊಂತೀನಿ. ತುಂಬಾ ಡ್ರೈ ಆದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಅದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡಿದೀನಿ. ನೀವು ಬೇಡ ಅಂದ್ರೆ ಬೇರೆ ನೀರು ಕೂಡ ಹಾಕೋಬಹುದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತಕೊಂತಿದೀನಿ ನೋಡಿ. ಮಕ್ಕಳು ತಿನ್ನೋದಿಲ್ಲ ಅಂತಂದಾಗ ಸಾಂಬಾರಲ್ಲಿ ಹಾಕಿದ್ರೆ ಕೆಲವರು ತಿನ್ನೋದಿಲ್ಲ, ಅದಕ್ಕೆ ಈ ತರ ಫ್ರೈ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ನೋಡಿ. ಚೆನ್ನಾಗಿರುತ್ತೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರು ಇಷ್ಟಪಡೋದಿಲ್ಲ ಅವ್ರು ಇಷ್ಟಪಟ್ಟು ತಿಂತಾರೆ. ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.